ಹಾಯ್ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಮಿನಿ ಪೇಪರ್ಸ್ಗಳಲ್ಲಿರ್ತಕ್ಕಂಥ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಹೀಗಿದೆ: ಈ ಕೆಳಗಿನವುಗಳಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಮಿತಿ ಯಾವುದು? ಶಾಂತಕುಮಾರ್ ಸಮಿತಿ, ವೈದ್ಯನಾಥನ್ ಸಮಿತಿ, ಸುನಿಲ್ ಮೆಹ್ತಾ ಸಮಿತಿ, ಹಜಾರಿ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ವೈದ್ಯನಾಥನ್ ಸಮಿತಿ. ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಮಿತಿ ವೈದ್ಯನಾಥನ್ ಸಮಿತಿ. ಆಪ್ಷನ್ 2 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ: ಈ ಕೆಳಗಿನ ಯಾವುದು ಬೌದ್ಧ ಭಿಕ್ಷುಗಳು ಪಾಲಿಸಬೇಕಾದ ಶಿಸ್ತುಬದ್ಧ ನಿಯಮಗಳನ್ನು ಒಳಗೊಂಡಿದೆ? ಸೂತ ಪಿಟಕ, ವಿನಯ ಪಿಟಕ, ಅಭಿಧಮ್ಮ ಪಿಟಕ, ಜಾತಕ ಕಥೆಗಳು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ವಿನಯ ಪಿಟಕ. ಬೌದ್ಧ ಭಿಕ್ಷುಗಳು ಪಾಲಿಸಬೇಕಾದ ಶಿಸ್ತುಬದ್ಧ ನಿಯಮಗಳನ್ನು ಒಳಗೊಂಡಿರುವುದು ವಿನಯ ಪಿಟಕ. ಆಪ್ಷನ್ 2 ಸರಿಯಾದಂಥ ಉತ್ತರ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಜೆ.ಎಸ್. ಮಿಲ್ ರವರು ರಚಿಸಿರುವ ಕೃತಿ ಯಾವುದು? ವೆಲ್ತ್ ಆಫ್ ನೇಷನ್ಸ್, ಪ್ರಿನ್ಸಿಪಲ್ಸ್ ಆಫ್ ಎಕಾನಮಿ, ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕಾನಮಿ, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕಾನಮಿ. ಜೆ.ಎಸ್. ಮಿಲ್ ರವರು ರಚಿಸಿರುವ ಕೃತಿ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕಾನಮಿ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೀಗಿದೆ: ಕನೆಕ್ಟರ್ ಸ್ಟ್ರ್ಯಾಪ್ಗಳ ತಯಾರಿಕೆಗಾಗಿ ಕ್ಯಾಸ್ಟ್ ಆನ್ ಸ್ಟ್ರ್ಯಾಪ್ ತಂತ್ರಜ್ಞಾನದಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಮಿಶ್ರಲೋಹಗಳು ಯಾವುವು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸೀಸ ಮತ್ತು ತವರ. ಮುಂದಿನ ಪ್ರಶ್ನೆ: ಹಣದ ಪೂರೈಕೆಯು ಸ್ಥಿರವಾಗಿದ್ದು ಹಣಕ್ಕಿರುವ ಬೇಡಿಕೆ ಹೆಚ್ಚಾದಾಗ ಆಪ್ಷನ್ 1 ಬೆಲೆಯ ಮಟ್ಟದಲ್ಲಿ ಇಳಿಕೆಯಾಗುತ್ತದೆ, ಬಡ್ಡಿ ದರದಲ್ಲಿ ಏರಿಕೆಯಾಗುತ್ತದೆ, ಬಡ್ಡಿ ದರದಲ್ಲಿ ಇಳಿಕೆಯಾಗುತ್ತದೆ, ಆದಾಯ ಮತ್ತು ಉದ್ಯೋಗ ಮಟ್ಟದಲ್ಲಿ ಏರಿಕೆಯಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಡ್ಡಿ ದರದಲ್ಲಿ ಏರಿಕೆಯಾಗುತ್ತದೆ. ಈ ಕೆಳಗಿನ ಯಾವ ವಿಧಿಯನ್ವಯ ರಾಷ್ಟ್ರಪತಿಯವರು ಸಂಸತ್ತಿನ ಅಧಿವೇಶನವನ್ನು ಕರೆಯುವ, ಮುಂದೂಡುವ, ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ? 84ನೇ ವಿಧಿ, 85ನೇ ವಿಧಿ, 86ನೇ ವಿಧಿ, 87ನೇ ವಿಧಿ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 85ನೇ ವಿಧಿ. ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಮರುಭೂಮಿಗಳನ್ನು ಕೊಟ್ಟು ಇಲ್ಲಿ ದೇಶಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಎ ಲಟ್ ಮರುಭೂಮಿ ಇರಾನ್ ದೇಶದಲ್ಲಿ ಕಂಡುಬರುತ್ತದೆ. ಒರಡೋಸ್ ಮರುಭೂಮಿ ಚೀನಾ ದೇಶದಲ್ಲಿ ಕಂಡುಬರುತ್ತದೆ. ಕಿಜಲ್ ಕು ಮರುಭೂಮಿ ಕಜಕಿಸ್ತಾನ್. ಅಟಕಾಮ ಮರುಭೂಮಿ ಚೀಲಿ ದೇಶ. ಗೋಬಿ ಮರುಭೂಮಿ ಮಂಗೋಲಿಯಾ. ಪ್ರಖ್ಯಾತ ಪ್ರೈರಿ ಹುಲ್ಲುಗಾವಲು ಹಬ್ಬಿರುವುದೆಲ್ಲೆಂದರೆ ಅರ್ಜೆಂಟೀನಾ ಮತ್ತು ಉರುಗ್ವೆ, ಅಮೆರಿಕ ಮತ್ತು ಕೆನಡಾ, ಹಂಗೇರಿ ಮತ್ತು ರಷ್ಯಾ, ಆಗ್ನೇಯ ಆಸ್ಟ್ರೇಲಿಯಾ. ಪ್ರಖ್ಯಾತ ಪ್ರೈರಿ ಹುಲ್ಲುಗಾವಲು ಹಬ್ಬಿರುವುದೆಲ್ಲೆಂದರೆ ಅಮೆರಿಕ ಮತ್ತು ಕೆನಡಾ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸುಂದರಿ ಮರವು ಯಾವ ಬಗೆಯ ಕಾಡುಗಳಲ್ಲಿ ಕಂಡುಬರುತ್ತದೆ? ಸುಂದರಿ ಮರವು ಯಾವ ಬಗೆಯ ಕಾಡುಗಳಲ್ಲಿ ಕಂಡುಬರುತ್ತದೆ ಅಂದರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮ್ಯಾಂಗ್ರೋವ್ ಬಗೆಯ ಕಾಡುಗಳಲ್ಲಿ ಕಂಡುಬರುತ್ತವೆ. ಸುಂದರಿ ಮರವು ಮ್ಯಾಂಗ್ರೋವ್ ಬಗೆಯ ಕಾಡುಗಳಲ್ಲಿ ಕಂಡುಬರುತ್ತದೆ. ದಕ್ಷಿಣ ಅಮೆರಿಕದ ಅರಣ್ಯಗಳನ್ನು ಏನೆಂದು ಕರೆಯುವರು? ಸೆಲ್ವಾಸ್, ಜಾವಾ, ಸುಮಾತ್ರಾ, ನಿತ್ಯ ಹರಿದ್ವರ್ಣ ಕಾಡುಗಳು. ದಕ್ಷಿಣ ಅಮೆರಿಕದ ಅರಣ್ಯಗಳನ್ನು ಸೆಲ್ವಾಸ್ ಎಂದು ಕರೆಯುವರು. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಅಮೆಜಾನ್ ಮಳೆ ಸೋರುವ ಅರಣ್ಯ ಈ ದೇಶದಲ್ಲಿದೆ. ಅಮೆಜಾನ್ ಮಳೆ ಸೋರುವ ಅರಣ್ಯ ದಕ್ಷಿಣ ಅಮೆರಿಕದಲ್ಲಿದೆ.
ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ದಕ್ಷಿಣ ಟರ್ಕಿಯಲ್ಲಿ ಸಾಧಾರಣವಾಗಿ ಮಳೆಗಾಲವು ಯಾವುದೆಂದರೆ ಚಳಿಗಾಲ, ವಸಂತಕಾಲ ಕೊನೆ, ಬೇಸಿಗೆ, ವಸಂತಕಾಲದ ಪ್ರಾರಂಭ. ದಕ್ಷಿಣ ಟರ್ಕಿಯಲ್ಲಿ ಸಾಧಾರಣವಾಗಿ ಮಳೆಗಾಲವು ಚಳಿಗಾಲ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಕೆಳಗಿನ ಜೋಡಿಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಅಮೀರ್ ಖುಸ್ರು ಭಾರತದ ಗಿಳಿ, ಅಲ್ಲಾವುದ್ದೀನ್ ಖಿಲ್ಜಿ ಜಿಂದಾ ಪೀರ್, ಮಲಿಕ್ ಕಾಫೂರ್ ಹಜಾರ್ ದಿನಾರಿ. ಕೆಳಗಿನವುಗಳಲ್ಲಿ 1 ಮತ್ತು 3 ಮಾತ್ರ, 1 ಮಾತ್ರ, 2 ಮತ್ತು 3 ಮಾತ್ರ, 1, 2 ಮತ್ತು 3 ಯಾವುದು ಸರಿಯಾದಂಥ ಉತ್ತರ? ಸ್ನೇಹಿತರೆ, ಅಮೀರ್ ಖುಸ್ರು ಅವರು ಭಾರತ ಗಿಳಿ ಅಂತ ಕೇಳ್ತಾರೆ, ಅದು ಸರಿಯಾಗಿದೆ. ಅಲ್ಲಾವುದ್ದೀನ್ ಖಿಲ್ಜಿ ಜಿಂದಾಪೀರ್ ಇದು ತಪ್ಪು. ಔರಂಗಜೇಬನನ್ನು ಜಿಂದಾಪೀರ್ ಎಂದು ಕರೆಯಲಾಗುತ್ತದೆ. ಮಲಿಕ್ ಕಾಫೂರ್ ಅಂದರೆ ಹಜಾರ್ ದಿನಾರಿ ಎಂದು ಕರೆಯುತ್ತಾರೆ, ಇದು ಕೂಡ ಸರಿಯಾಗಿದೆ. 1 ಮತ್ತು 2 ಸರಿಯಾಗಿವೆ, 2 ತಪ್ಪು. ಇಲ್ಲಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ವಿಶ್ವದ ಅತಿ ಎತ್ತರದ ಅಲೆಗಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಂಭವಿಸುತ್ತವೆ? ಬಿಸ್ಕೇ ಕೊಲ್ಲಿ, ಮಿಯಾಮಿ ಕರಾವಳಿ, ಬೇ ಆಫ್ ಫಂಡಿ, ಉಂಗಾವ್ ಬೇ. ವಿಶ್ವದ ಅತಿ ಎತ್ತರದ ಅಲೆಗಳು ಯಾವ ಸ್ಥಳದಲ್ಲಿ ಸಂಭವಿಸುತ್ತವೆ ಅಂದರೆ ಬೇ ಆಫ್ ಫಂಡಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ದೃಷ್ಟಿಯ ವಕ್ರೀಕಾರಕ ದೋಷವನ್ನು ಪ್ರತಿನಿಧಿಸುವುದಿಲ್ಲ? ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಿಯೋಪಿಯಾ, ಕ್ಯಾಟರಾಕ್ಟ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕ್ಯಾಟರಾಕ್ಟ್. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಗಾಜಿನ ಅಸ್ರಗದ ಮೂಲಕ ಬಿಳಿ ಬೆಳಕಿನ ಪ್ರಸರಣದ ಸಮಯದಲ್ಲಿ ವರ್ಣಪಟಲದ ಕೆಳಗಿನ ಯಾವ ಬೆಳಕು ಹೆಚ್ಚು ಬಾಗುತ್ತದೆ? ನೀಲಿ, ನೇರಳೆ, ಇಂಡಿಗೋ, ಕೆಂಪು. ಗಾಜಿನ ಅಸ್ರಗದ ಮೂಲಕ ಬಿಳಿ ಬೆಳಕಿನ ಪ್ರಸರಣದ ಸಮಯದಲ್ಲಿ ವರ್ಣಪಟಲದ ಕೆಳಗಿನ ಯಾವ ಬೆಳಕು ಹೆಚ್ಚು ಬಾಗುತ್ತದೆ ಅಂದರೆ ನೇರಳೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಎಲ್ಲರ ಆಶಯಗಳನ್ನು ಈಡೇರಿಸಲು ಈ ಪೃಥ್ವಿಯಲ್ಲಿ ಎಲ್ಲ ಇದೆ, ಆದರೆ ದುರಾಶೆಗಳನ್ನಲ್ಲ. ಈ ಮಾತನ್ನು ಹೇಳಿದವರು ಯಾರು? APJ ಅಬ್ದುಲ್ ಕಲಾಂ, ಮಹಾತ್ಮ ಗಾಂಧಿ, ಆಡಮ್ ಸ್ಮಿತ್, ಮೇಲಿನ ಯಾರೂ ಅಲ್ಲ. ಎಲ್ಲರ ಆಶಯಗಳನ್ನು ಈಡೇರಿಸಲು ಈ ಪೃಥ್ವಿಯಲ್ಲಿ ಎಲ್ಲ ಇದೆ, ಆದರೆ ದುರಾಶೆಗಳನ್ನಲ್ಲ. ಈ ಮಾತನ್ನು ಹೇಳಿದವರು ಮಹಾತ್ಮ ಗಾಂಧಿ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಲಾಡ್ಕಾನ್ ದೇವಾಲಯವು ಅತ್ಯಂತ ಹಳೆಯ ದೇವಾಲಯವಾಗಿದೆ. ಇದೊಂದು ಶಿವನ ದೇವಾಲಯವಾಗಿದೆ. ಕೆಲವು ವರ್ಷಗಳ ಹಿಂದೆ ಲಾಡ್ಕಾನ್ ಎಂಬ ಸಂತನು ಇಲ್ಲಿ ನೆಲೆಸಿದ್ದರಿಂದ ಈ ಹೆಸರು ಬಂದಿತು. ಇದು ಈ ಕೆಳಕಂಡ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಬಾದಾಮಿ, ಐಹೊಳೆ, ಬೇಲೂರು, ಚಿತ್ರದುರ್ಗ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಐಹೊಳೆ. ಭೂಮಿಯು ಸೂರ್ಯನಿಗೆ ಅತಿ ಹತ್ತಿರವಿರುವ ಎಷ್ಟನೇ ಗ್ರಹವಾಗಿದೆ? 2ನೇ ಗ್ರಹ, 3ನೇ ಗ್ರಹ, 4ನೇ ಗ್ರಹ, 5ನೇ ಗ್ರಹ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 3ನೇ ಗ್ರಹ. ಭಾರತದ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆಯನ್ನು ಈ ಕೆಳಗಿನ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ನರ್ಮದಾ, ತಪತಿ, ಕೃಷ್ಣ, ಗೋದಾವರಿ. ಭಾರತದ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆಯನ್ನು ಈ ಕೆಳಗಿನ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಅಂದರೆ ನರ್ಮದಾ ನದಿ. ಆಪ್ಷನ್ 1 ಸರಿಯಾದಂಥ ಉತ್ತರ. ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳ ಜವಾಬ್ದಾರಿಗಳ ಬಗ್ಗೆ ತಿಳಿಸುವ ಅನುಸೂಚಿ ಯಾವುದು? ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳ ಜವಾಬ್ದಾರಿಗಳ ಬಗ್ಗೆ ತಿಳಿಸುವ ಅನುಸೂಚಿ 7ನೇ ಅನುಸೂಚಿ. ಆಪ್ಷನ್ 1 ರೈಟ್ ಆನ್ಸರ್. ಆಕಾಶ್ ಕ್ಷಿಪಣಿಯು ಇದೊಂದು ಮಧ್ಯಮ ವ್ಯಾಪ್ತಿಯ ಭೂಮಿಯಿಂದ ಆಕಾಶಕ್ಕೆ ಜಿಗಿಯುವ ಕ್ಷಿಪಣಿಯಾಗಿದೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ, ಗ್ರಾಮ ಲೆಕ್ಕಾಧಿಕಾರಿ ಹಾಗೂ PDO ಹುದ್ದೆಗಳಿಗೆ ಅನುಕೂಲವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳು.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.